ಫೋನ್‌ಪೇನಲ್ಲಿ ಯು ಪಿ ಐ ಪಿನ್ ಕ್ರಿಯೇಟ್ ಮಾಡೋದಕ್ಕೆ ಹೋದ್ರೆ ಅದು ಕ್ರಿಯೇಟ್ ಆಗ್ತಿಲ್ವಾ? ಅನೇಬಲ್ ಟು ಸೆಟ್ ಯು ಪಿ ಐ ಪಿನ್ ಅಂತ ನಿಮಗೆ ಈ ರೀತಿಯ ಒಂದು ಎರರ್ ಬರ್ತಿದ್ಯಾ? ನೋಡ್ತಿರ್ಬೋದು ಇಲ್ಲಿ ನಾನು ಯು ಪಿ ಐ ಪಿನ್ ಕ್ರಿಯೇಟ್ ಮಾಡೋದಕ್ಕೆ ಹೋದ್ರೆ ಅನೇಬಲ್ ಟು ಸೆಟ್ ಯು ಪಿ ಐ ಪಿನ್ ಅಂತ ಬರ್ತಿದೆ. ಬ್ಯಾಂಕ್ ಅಕೌಂಟ್‌ನ ಆಡ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ನೀವು ಕೂಡ ಫೇಸ್ ಮಾಡ್ತಿದ್ದೀರಾ ಅಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ನೀವು ಮಾಡಬೇಕಾಗಿರೋದು ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಫೋನ್‌ಪೇ ಅಪ್ಲಿಕೇಶನ್ ಅನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಇರುತ್ತೆ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟಾದ್ರೂ ಫೋನ್‌ಪೇ ಅಂತ ಸರ್ಚ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ನಲ್ಲಿ ನನ್ನ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವಾ, ಯಾವ ರೀತಿ ಈ ಒಂದು ಅನೇಬಲ್ ಟು ಸೆಟ್ ಯು ಪಿ ಐ ಪಿನ್ ಅಂತ ಯಾರು ಬಂದರೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ನೋಡುವಂಥ ಟೈಮಲ್ಲಿ ಟೆಕ್ಸ್ಟ್ ಇರುತ್ತೆ ನೋಡಿ ಟೈಟಲ್ಲು, ಈ ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ಒಂದು ಫೋನ್ಪೇ ಲಿಂಕ್ ಕೊಡುತ್ತೆ, ನ್ಯೂ ವರ್ಷನ್ ಆಗಿರುತ್ತೆ, ಅಪ್ಡೇಟೆಡ್ ವರ್ಷನ್ ಆಗಿರುತ್ತೆ ಇದು. ಸೊ ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಪ್ಲೇ ಸ್ಟೋರ್ ಓಪನ್ ಆಗಿದ ನಂತರ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ನನ್ನ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಈ ಒಂದು ಅನೇಬಲ್ ಟು ಸೆಟ್ ಯು ಪಿ ಐ ಪಿನ್ ಅನ್ನುವಂಥ ಎರರ್ ಕೂಡ ಬರೋದಿಲ್ಲ, ಯಾಕಂದರೆ ಇದು ನ್ಯೂ ವರ್ಷನ್ ಆಗಿರುತ್ತೆ. ಮತ್ತು ಈಸಿಯಾಗಿ ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಆಗುತ್ತೆ. ಓಕೆನಾ? ಸೊ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಲ್ಲೇ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅದು ವರ್ಕ್ ಆಗೋದಿಲ್ಲ. ಸೊ ಅದನ್ನು ಅನ್ಇನ್ಸ್ಟಾಲ್ ಮಾಡಿ ಯೂಟ್ಯೂಬ್ನಲ್ಲಿ ನಾನು ಕೊಟ್ಟಿರುವಂಥ ಲಿಂಕ್ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಇರುತ್ತೆ, ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಲಾಗಿನ್ ಟು ಫೋನ್ಪೇ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡಿ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒ ಟಿ ಪಿ ಆಟೋಮೆಟಿಕ್ಲಿ ಬರುತ್ತೆ. ಬಂದಿಲ್ಲ ಅಂದರೆ ಫರ್ಗೆಟ್ ಪಾಸ್ಕೋಡ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ವೆರಿಫೈ ವಿತ್ ಒ ಟಿ ಪಿ ಅಂತ ಇರುತ್ತೆ, ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂತಂದರೆ 5 ಡಿಜಿಟ್ ಒ ಟಿ ಪಿ ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ಆಟೋಮೆಟಿಕ್ಲಿ ತೊಗೊಂಡಿದ ನಂತರ ಸ್ವಲ್ಪ ಟೈಮ್ ತಗೊಳುತ್ತೆ ಲೋಡ್ ಆಗೋದಕ್ಕೆ, ಪರ್ಮಿಷನ್ಸ್ ಕೇಳುತ್ತೆ. ಎಲ್ಲದಕ್ಕೂ ಎಲ್ಲ ಕೊಟ್ಟರೆ ಅಂದರೆ ಅಪ್ಲಿಕೇಶನ್ದು ಮೈನ್ ಡ್ಯಾಶ್ ಬೋರ್ಡ್ ಏನಿರುತ್ತೆ ಈ ರೀತಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಟಾಪಲ್ಲಿ ಸ್ಟಾರ್ ಐಕನ್ ಇರುತ್ತೆ, ಈ ಒಂದು ಸ್ಟಾರ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮ್ಯಾನೇಜ್ ಪೇಮೆಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಮ್ಯಾನೇಜ್ ಪೇಮೆಂಟ್ಸ್ ಅಂತ ಅಂದ್ಬಿಟ್ಟು ಈ ಒಂದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ವೈಪ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ನೋಡ್ತಿರ್ಬೋದು ಲೆಫ್ಟ್ ಸೈಡ್ನಲ್ಲಿ 3 ಆಪ್ಷನ್ ಕೆಳಗಡೆ ಯು ಪಿ ಐ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ನಂಬರ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಮಾಡ್ಕೊಂಡೋಗಿ ಎಲ್ಲ ಬ್ಯಾಂಕ್ಗಳು ಕೂಡ ಸಿಗುತ್ತೆ. ಸಿಕ್ಕಿಲ್ಲ ಅಂತಂದರೆ ಟಾಪಲ್ಲಿ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿ. ನಂದು ಕೆನರಾ ಆಗಿರೋದ್ರಿಂದ ಕೆನರಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನ್ಯೂ ವರ್ಷನ್ ಆಗಿರುತ್ತೆ, ಓಲ್ಡ್ ವರ್ಷನಲ್ಲಿ ಆಗಿದ್ದರೆ ನಿಮಗೆ ಆ ರೀತಿ ಒಂದು ಎರರ್ ಬರ್ತಿತ್ತು. ಸೊ ನ್ಯೂ ವರ್ಷನಲ್ಲಿ ನಮಗೆ ಅಕೌಂಟ್ ಆ್ಯಡ್ ಆಗ್ತಿದೆ. ಇಲ್ಲಿ ಕೆಳಗಡೆ ಸೆಟ್ ಯು ಪಿ ಐ ಪಿನ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಡನ್ ಅಂತ ಇದೆಯಲ್ಲ, ಈ ಡನ್ ಜಾಗದಲ್ಲಿ ಸೇಮ್ ಇದೇ ಪ್ಲೇಸಲ್ಲಿ ಸೆಟ್ ಯು ಪಿ ಐ ಪಿನ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಎ ಟಿ ಎಂ ಕಾರ್ಡ್ ಲಾಸ್ಟ್ 6 ಡಿಜಿಟ್ ಕೇಳುತ್ತೆ, ಅದನ್ನ ಆ್ಯಡ್ ಮಾಡಿ. ಎ ಟಿ ಎಂ ಕಾರ್ಡ್ ಇಲ್ಲ ಅಂದರೆ ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ, ನೋಡ್ತಿರ್ಬೋದು. ಆಧಾರ್ ಕಾರ್ಡ್ ನಂಬರ್ ಯೂಸ್ ಮಾಡಿ ಕೂಡ ನೀವು ಬ್ಯಾಂಕ್ನ ಫೋನ್ಪೇಗೆ ಆ್ಯಡ್ ಮಾಡ್ಕೊಬೋದು. ಅದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ. ಎ ಟಿ ಎಂ ಕಾರ್ಡ್ ಇಲ್ಲ ಅಂದರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಎ ಟಿ ಎಂ ಕಾರ್ಡ್ ಇಲ್ದೇನೆ ಅಂತ. ಸೊ ಆ ಎ ಟಿ ಎಂ ಕಾರ್ಡ್ದು ಇರೋದ್ರಿಂದ ಸೊ ಲಾಸ್ಟ್ 6 ಡಿಜಿಟ್ ಏನಿದೆ ಅದನ್ನು ಎಂಟರ್ ಮಾಡಿ ಎಕ್ಸ್ಪೈರಿ ಡೇಟ್ ಎಂಟರ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪರ್ಮಿಷನ್ಸ್ ಕೇಳುತ್ತೆ, ಪರ್ಮಿಷನ್ಸ್ಗೆ ನಾವು ಅಲೋನ ಕೊಟ್ಬಿಟ್ಟು ಸಿಮ್ 1 ಬ್ಯಾಂಕಿಗೆ ಲಿಂಕ್ ಆಗಿರೋ ಸಿಮ್ 2 ಅಂತ ಕೇಳುತ್ತೆ. 1 ಇದ್ರೆ 1, 2 ಇದ್ರೆ 2 ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮ ಒಂದು ಬ್ಯಾಂಕಿನ ಕಡೆಯಿಂದ ಒ ಟಿ ಪಿ ಬರುತ್ತೆ, 5 ಡಿಜಿಟ್ 6 ಡಿಜಿಟ್ ಒ ಟಿ ಪಿ ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೆಟ್ 6 ಡಿಜಿಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ, ಕೆಲವು ಬ್ಯಾಂಕ್ಗಳು ಸೆಟ್ 4 ಡಿಜಿಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ. ಎರಡೇ ಆಪ್ಷನ್ ಕೇಳೋದು, ಒಂದು 4 ಡಿಜಿಟ್ ಒಂದು 6 ಡಿಜಿಟ್. 4 ಡಿಜಿಟ್ ಅಂತ ಕೇಳಿದ್ರು ಕೂಡ ನಿಮಗೆ ತುಂಬಾ ನೆನಪಿರುತ್ತೆ ನೋಡಿ, ಆ ಒಂದು ಪಿನ್ ಅನ್ನು ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ. 6 ಡಿಜಿಟ್ ಅಂತ ಕೇಳಿದ್ರು ಕೂಡ ನಿಮಗೆ ನೆನಪಲ್ಲಿರುತ್ತೆ ನೋಡಿ, ನಿಮ್ಮ ಒಂದು ಮೊಬೈಲ್ ನಂಬರ್ದು ಸ್ಟಾರ್ಟಿಂಗ್ 6 ಡಿಜಿಟೋ ಅಥವಾ ಸ್ಟಾರ್ಟಿಂಗ್ 4 ಡಿಜಿಟೋ ಅಥವಾ ಎಂಡಿಂಗ್ 4 ಡಿಜಿಟೋ 6 ಡಿಜಿಟೋ ಆ ರೀತಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ತಲೆಯಲ್ಲಿ ನೆನಪಿಟ್ಕೊಂಡಿರಬೇಕು, ನೀವು ಏನು ಕೊಟ್ಟಿದ್ದೀರೋ ಅದು ನೆನಪಲ್ಲಿ ಇಟ್ಕೊಬೇಕು. ಯಾಕೆ ಅಂತಂದರೆ ಬೇರೆಯವ್ರಿಗೆ ಅಮೌಂಟ್ನ ಕಳಿಸುವಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ, ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡುವಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲೇನು ಕೊಟ್ಟರೋ ಕನ್ಫರ್ಮೇಷನ್ಗೆ ಇನ್ನೊಂದ್ಸರಿ ಕೇಳುತ್ತೆ, ಅದೇ ಒಂದು ಪಿನ್ ಅನ್ನು ಮತ್ತೆ ರೀ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ತಿರ್ಬೋದು ಪ್ರೈಮರಿ ಅಕೌಂಟಿಗೆ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ಇಂದ ಆ್ಯಡ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡೋದಕ್ಕೆ ಹೋದ್ವಿ ಅಂತ ಅಂದರೆ ಅನೇಬಲ್ ಟು ಸೆಟ್ ಯು ಪಿ ಐ ಪಿನ್ ಅಂತ ನಮಗೆ ಎರರ್ ಬರ್ತಿತ್ತು, ಇವಾಗ ಆ ಒಂದು ಎರರ್ ಕ್ಲಿಯರ್ ಆಗಿದೆ. ಇನ್ನು ಅಕೌಂಟ್ ಆಕ್ಟಿವೇಟ್ ಆಗಬೇಕಂದ್ರೆ ಯಾರಿಗಾದ್ರೂ ₹1 ಕಳಿಸ್ಬೇಕು. ಸೊ ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಯಾರ್ದಾದ್ರೂ ಆ ನಂಬರನ್ನು ಎಂಟರ್ ಮಾಡಿದ್ರು ಕೂಡ ಬ್ಯಾಂಕಲ್ಲಿ ಒರಿಜಿನಲ್ ನೇಮ್ ಏನಿದೆಯೋ ಅದು ಶೋ ಆಗುತ್ತೆ. ಅಥವಾ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರೋರಿಗೆ ಕಳಿಸ್ತೀನಿ ಅಂತ ಅಂದರೆ
ಈ ಬಾಕ್ಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಅವ್ರ ನೇಮ್ ಏನಂತ ಸರ್ಚ್ ಇದೆಯೋ ಅದನ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ. ಯಾರಿಗಾದ್ರೂ ಜಸ್ಟ್ ₹1 ಸೆಂಡ್ ಮಾಡಿದ್ರು ಕೂಡ ಏನಾಗುತ್ತೆ ಅಂದ್ರೆ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ನೀವು ₹1 ಸೆಂಡ್ ಮಾಡೋದಕ್ಕೂ ಇದೇ ಒಂದು ಆಪ್ಷನ್ ಆಗಿರುತ್ತೆ, ಮತ್ತೆ 50,000 ಲಕ್ಷ ಸೆಂಡ್ ಮಾಡೋದಕ್ಕೂ ಕೂಡ ಇದೇ ಒಂದು ಆಪ್ಷನ್ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಎಂಟರ್ ಅಮೌಂಟ್ ಆರ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಜಸ್ಟ್ ₹1 ಸೆಂಡ್ ಮಾಡ್ತೀನಿ, ಯಾಕೆಂದ್ರೆ ಅಕೌಂಟ್ ಆಕ್ಟಿವೇಟ್ ಆಗಬೇಕು, ಅದಕ್ಕೋಸ್ಕರ ₹1 ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇ ಅಂತ ಇರುತ್ತೆ, ಪೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ₹1 ಕಳ್ಸೋದಕ್ಕೂ ಇದೇ ಪ್ರೊಸೀಜರ್, 50,000 5,000 ಲಕ್ಷ ಕಳ್ಸೋದಕ್ಕೂ ಇದೇ ಪ್ರೊಸೀಜರ್. 24 ಅವರ್ಸ್ಗೆ 1 ಲ್ಯಾಕ್ ಇರುತ್ತೆ. ಮೊದಲೇ ಹೇಳಿದೆ ಅಲ್ವಾ, ನಿಮ್ಗೆ ಪಿನ್ ನೆನಪಲ್ಲಿ ಇರಬೇಕು. ನೀವು ಅಮೌಂಟ್ ಯಾರಿಗಾದ್ರೂ ಕಳ್ಸೋವಾಗ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದಾಗ ಅದು ಎಂಟರ್ ಮಾಡಬೇಕಾಗುತ್ತೆ ಅಂತ. ಅಲ್ಲೇನ್ ಕ್ರಿಯೇಟ್ ಮಾಡಿದ್ರು ಅದನ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ರಿ ಅಂದ್ರೆ ಅಮೌಂಟ್ ಏನಾಗಿರುತ್ತೆ ಅಂದ್ರೆ ಅವರಿಗೆ ಸೆಂಡ್ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕು ನಿಮ್ಮ ಒಂದು ಫೋನ್ ಪೇಗೆ ತುಂಬಾನೇ ಈಸಿಯಾಗಿ ಆಡ್ ಆಗುತ್ತೆ. ಅನೇಬಲ್ ಟು ಸೆಟ್ UPI ಪಿನ್ ಅನ್ನುವಂತ ಒಂದು ಎರರ್ ಏನಾಗುತ್ತೆ ಅಂದ್ರೆ ಕ್ಲಿಯರ್ ಆಗುತ್ತೆ. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.